ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಮಂಜುಳಾ ಅಮಿತ್ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು 11 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಗೇಮ್ಸ್ಗಳನ್ನ ಇಟ್ಟಿದ್ರು ಮದರ್ಸ್ಗೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಹೊರಟಿದ್ದೆ. ಟೈಮಿಂಗ್ಸ್ ಬಂದು 10:30ಗೆ ಹೇಳಿದರು. ಬಟ್ ನಾನು ಮನೆಯಿಂದ ಹೊರಡೋ ಅಷ್ಟರಲ್ಲಿ 11 o'clock ಆಗಿಬಿಟ್ಟಿತ್ತು. ನಾನು ಅಂದ್ಕೊಂಡಿದ್ದೆ ಗೇಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಇನ್ನೂ 3-4 ಜನ ಬರೋದಿತ್ತು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ರು. ಸೊ ಇನ್ನು ಗೇಮ್ ಎಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ. ಆಗ ಈ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೆ. ಫಸ್ಟ್ ಗೇಮ್ ಬಂದು ಈ ಟೀ ಕುಡಿಯೋ ಕಪ್ಸ್ ಏನಿದೆ ಅಲ್ಲ, ಸೊ ಇದನ್ನು ಲೈನಾಗಿ ಇಟ್ಬಿಟ್ಟು ಬಾಲ್ನ ಪಾಸ್ ಮಾಡೋದಿತ್ತು. ಆ ವಿಡಿಯೋ ಕ್ಲಿಪ್ಪಿಂಗ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಯಾರಾದರೂ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಸೊ ಅದನ್ನು ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಯಾವುದ್ಯಾವುದು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳಿದೆಯೋ ಅದಕ್ಕೆ ಮಾತ್ರ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ವಾಟ್ಸಪ್ಪಲ್ಲಿ ಬೇರೆಯವರು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದಾರೆ. ಸೊ ಅವ್ರು ಯಾರಾದರೂ ಕಳಿಸಿದ್ರೆ ಡೆಫಿನೆಟಾಗಿ ನಾನು ಈ ಒಂದು ವಿಡಿಯೋದಲ್ಲೇ ಅದನ್ನು ಆ್ಯಡ್ ಮಾಡಿರ್ತೀನಿ. ನೆಕ್ಸ್ಟು ಇದು ಸೆಕೆಂಡ್ ಗೇಮು. ಸೆಕೆಂಡ್ ಗೇಮಲ್ಲಿ ಈ ಟೀ ಕಪ್ಸ್ ಹಿಂದೆಗಡೆ ನಂಬರ್ಸ್ಗಳನ್ನ ಬರೆದಿರ್ತಾರೆ. ಸೊ ಆ ನಂಬರ್ಸ್ಗಳ ಪ್ರಕಾರ ನಾವು ಬ್ಯಾಂಗಲ್ಸ್ನ ಅದರೊಳಗಡೆ ಹಾಕಬೇಕು. ಬಟ್ ನಂಬರ್ಸು ನಮಗೆ ಗೊತ್ತಿರಲ್ಲ. ಸೊ ನಾವು ಒಂದು ಅಂದಾಜು ಮೇಲೆ ಹಾಕಿರಬೇಕು. ಸೊ ಅದು ನಂಬರ್ಸ್ ಏನಾದರೂ ಕರೆಕ್ಟಾಗಿತ್ತು ಅಂತ ಅಂದರೆ ಕನ್ಸಿಡರ್ ಆಗುತ್ತೆ. ಸೊ ಯಾರು ಜಾಸ್ತಿ ಹಾಕಿರ್ತಾರೆ ನಂಬರ್ಸ್ಗಳ ಪ್ರಕಾರ ಸೊ ಅವರು ವಿನ್ ಅಂತ. ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಬ್ಯಾಂಗಲ್ಸ್ಗಳನ್ನು ಕೌಂಟ್ ಮಾಡಿ ಹಾಕ್ತಾ ಇದ್ದಾರೆ. ನಾನು ಇದನ್ನು ಬೇರೆಯವ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅವರು ಗೇಮ್ ಆಡಬೇಕಾದ್ರೆ. ಸೊ ನಾನು ಗೇಮ್ ಆಡಬೇಕಾದ್ರೆ ಮೊಬೈಲ್ ಬೇರೆಯವ್ರ ಕೈಲಿ ಕೊಟ್ಟಿದ್ದೆ. ಸೊ ಅವರು ಮೇ ಬಿ ಒಂದು 30 ಸೆಕೆಂಡ್ಸನ್ನು 50 ಸೆಕೆಂಡ್ಸ್ದು ವಿಡಿಯೋ ಮಾಡಿ ಕೊಟ್ಟಿದ್ದರು. ಸೊ ಅದನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಈ ಥರ ಗೇಮ್ಸ್ಗಳು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ತುಂಬಾ ಟ್ರೆಂಡಿನಲ್ಲಿತ್ತು. ಸೊ ನೀವು ನೋಡಿರ್ಬೋದು ಅಂತ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ಈ ಥರ ಗೇಮ್ಸ್ಗಳನ್ನ ನಾನು ತುಂಬ ದಿನ ಆದಮೇಲೆ ಆಡ್ತಾ ಇದ್ದಿದ್ದು. ಫಸ್ಟಿಗೆ ನಮ್ಮಮ್ಮಿ ವರ್ಕ್ ಮಾಡ್ತಾಯಿದ್ರು ಗಾರ್ಮೆಂಟ್ಸಲ್ಲಿ. ಸೊ ಅಲ್ಲಿ ಈ ಥರ ಗೇಮ್ಸ್ಗಳನ್ನ ಆಡಿಸ್ತಾಯಿದ್ರು. ಸೊ ಅದನ್ನು ನಾನು ಜಸ್ಟ್ ನೋಡಿದ್ದೆ. ಬಟ್ ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿ ಆದಮೇಲೆ ಈ ಥರ ಗೇಮ್ಸ್ಗಳನ್ನ ಆಡಿದ್ದೆ. ಸೊ ಅದಾದಮೇಲೆ ಇವಾಗಲೇ ಈ ಥರ ಗೇಮ್ಸ್ಗಳನ್ನ ಆಡ್ತಾ ಇರೋದು. ಈ ಥರ ಗೇಮ್ಸ್ ಆಡೋದ್ರಿಂದ ಮೈಂಡು ಫ್ರೆಶ್ ಆಗುತ್ತೆ. ಇಲ್ಲಿ ಬರೋದಕ್ಕಿಂತ ಮುಂಚೆನೇ ಇನ್ಫಾರ್ಮ್ ಮಾಡಿದ್ರು ಮಕ್ಕಳನ್ನ ಕರ್ಕೊಂಡು ಬರಬಾರ್ದು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ನನ್ನಿಬ್ಬರು ಮಕ್ಕಳನ್ನು ಹಸ್ಬೆಂಡ್ ಹತ್ರ ಬಿಟ್ಟು ನಾನು ಅಲ್ಲಿ ಹೋಗಿದ್ದಿದ್ದು. ಬಟ್ ಕೆಲವರು ಮಕ್ಕಳನ್ನ ಕರ್ಕೊಂಡು ಬಂದಿದ್ದರು ಮೊದಲೇ ಇನ್ಫಾರ್ಮ್ ಮಾಡಿದ್ರು ಕೂಡ. ಬಟ್ ಎಲ್ಲರೂ ಲೈಫು ಒಂದೇ ಥರ ಇರಲ್ಲ ಅಲ್ವಾ. ಕೆಲವೊಬ್ಬರು ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಯಾರೂ ಇರಲ್ಲ. ಇನ್ನು ಕೆಲವೊಬ್ಬರು ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋಕೆ ಇದ್ದರೂ ಕೂಡ ಅವರು ಅಮ್ಮಂದಿರನ್ನ ಬಿಟ್ಟು ಇರಲ್ಲ. ಸೊ ಹಾಗಾಗಿ ಕರ್ಕೊಂಡು ಬಂದಿರ್ಬೋದೇನೋ. ಬಟ್ ನನಗೆ ಫೀಲ್ ಆಯಿತು ನಾನು ನನ್ನ ಮಗಳನ್ನ ಕರ್ಕೊಂಡು ಬರಬೇಕಿತ್ತು ಅಂತ ಅಂದ್ಬಿಟ್ಟು. ಇವಾಗ ನೋಡ್ತಾ ಇದ್ದೀರಾ ಬ್ಯಾಂಗಲ್ಸ್ನ ಕೌಂಟ್ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ವೀಡಿಯೋ ಕ್ಲಿಪ್ಪನ್ನು ನಾನು ಆಡಬೇಕಾದ್ರೆ ತೆಗೆದಿರೋದು. ಹಾಯ್ ತರ್ತಾರ ನೆಕ್ಸ್ಟ್ ಗೇಮ್ ಬಂದುಬಿಟ್ಟು ಮ್ಯೂಸಿಕ್ದು. ಮ್ಯೂಸಿಕಲ್ ಚೇರ್ ನಾವು ಸಾಮಾನ್ಯವಾಗಿ ನೋಡಿರ್ತೀವಿ. ಇಲ್ಲ ಅಂತ ಅಂದರೆ ಬಾಲ್ ಪಾಸ್ ಮಾಡೋದನ್ನು ಆಡಿರ್ತೀವಿ ಮ್ಯೂಸಿಕಲಲ್ಲಿ. ಫಾರ್ ದ ಫಸ್ಟ್ ಟೈಮ್ ನಾನು ನೋಡಿರೋದು ಮತ್ತು ಆಡಿರೋದು ಈ ಥರ ಮಾಲೆನ ಎಕ್ಸ್ಚೇಂಜ್ ಮಾಡೋದು. ಇದೊಂಥರ ಗೇಮ್ ಚೆನ್ನಾಗಿತ್ತು. ಸೊ ಮ್ಯೂಸಿಕ್ ಆನ್ ಆದಾಗ ಈ ಥರ ಮಾಲೆನ ಪಾಸ್ ಮಾಡೋದು, ಮ್ಯೂಸಿಕ್ ಆಫ್ ಆದಾಗ ಅದು ಯಾರ ಕೈಲಿರುತ್ತೆ ಅಥವಾ ಯಾರ ಕೊರಳಲ್ಲಿರುತ್ತೆ ಸೊ ಅವರು ಔಟ್ ಅಂತ ಅಂದ್ಬಿಟ್ಟು. ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಈ ಗೇಮ್ಸ್ಗಳಲ್ಲಿ. ಈ ಮ್ಯೂಸಿಕಲ್ ಗೇಮಲ್ಲಿ ನಾನು ಫಸ್ಟ್ ರೌಂಡು ಇರಲಿಲ್ಲ, ಸೆಕೆಂಡ್ ರೌಂಡಿಂದ ಜಾಯ್ನ್ ಆಗಿದ್ದು. ಫಸ್ಟ್ ರೌಂಡು ಆಡಬೇಕಾದ್ರೆ ನಂಗೆ ಕಾಲ್ ಬಂದಿತ್ತು, ಹಸ್ಬೆಂಡ್ ಕಾಲ್ ಮಾಡಿದರು. ಸೊ ಗೇಮ್ಸ್ ಎಲ್ಲ ಮುಗ್ದಿದ್ರೆ ಬಂದುಬಿಟ್ಟು ಪಿಕಪ್ ಮಾಡಲಾ ಅಂತ ಕೇಳ್ತಾಯಿದ್ರು. ಸೊ ನಾನು ಇನ್ನೂ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಅಷ್ಟರಲ್ಲಿ ಒಂದು ರೌಂಡ್ ಮುಗ್ದಿತ್ತು. ಇನ್ನು ಸೆಕೆಂಡ್ ರೌಂಡಿಂದ ನಾನು ಜಾಯ್ನ್ ಆಗಿದ್ದು. ಈ ಥರ ಚಿಕ್ಕ ಮಕ್ಕಳಿರುವಂತಹ ಮದರ್ಸು ಮಕ್ಕಳನ್ನ ಜೊತೆ ಕರ್ಕೊಂಡು ಬಂದರೂ ಗೇಮ್ಸ್ಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ.
ಆ್ಯಂಡ್ ಮನೇಲಿ ಮಕ್ಕಳನ್ನ ಬಿಟ್ಟು ಬಂದರೂ ಕೂಡ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗಲ್ಲ. ಮಕ್ಕಳು ಊಟ ಮಾಡ್ತಾಯಿದ್ದರು, ಅವ್ರಿಗೆ ನಿದ್ದೆ ಬಂದಿದೆಯೋ, ಹಸಿವಾಗಿದೆಯೋ, ಊಟ ಮಾಡಿದ್ರೋ ಇಲ್ಲವೋ, ಬರೀ ಇದೇ ಮೈಂಡಲ್ಲಿರುತ್ತೆ. ಆ್ಯಂಡ್ ಗೇಮ್ಸ್ ಎಲ್ಲ ಮುಗಿಸಿ ಆದಮೇಲೆ ಹಸ್ಬೆಂಡ್ಗೆ ಕಾಲ್ ಮಾಡಿ ಹೇಳಿದ್ದೆ, ಸೊ ಬನ್ನಿ ಪಿಕಪ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಅವ್ರು ಬಂದಿದ್ದರು. ನನ್ನ ಮಗಳ ಸ್ಕೂಲ್ ಮಿಸ್ ಮನೆ ಕೂಡ ಅಲ್ಲೇ ಇರೋದು. ಗ್ರೌಂಡ್ ಫ್ಲೋರಲ್ಲಿ ಸ್ಕೂಲ್ ಇದೆ, ಫಸ್ಟ್ ಫ್ಲೋರಲ್ಲಿ ಮನೆ ಇದೆ. ಸೊ ಮನೆ ನೋಡಿ ಬನ್ನಿ ಅಂತ ಕರೆದ್ರು. ಸೊ ಹಾಗಾಗಿ ಮನೆ ನೋಡೋಣ ಅಂತ ಹೋಗಿದ್ದೆ. ಆಚೆ ಕಡೆದು ವೀಡಿಯೋ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದೀನಿ, ಬಿಕಾಸ್ ಅವ್ರ ಪರ್ಮಿಷನ್ ಇಲ್ಲದೆ ಅವ್ರದ್ದು ಮನೆ ವೀಡಿಯೋಸ್ ಎಲ್ಲ ನಾವು ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅಷ್ಟೇ. ಬಟ್ ಅವರೇನು ಬೇಡ ಅಂತ ಹೇಳಲ್ಲ ಅಂತ ಅಂದ್ಕೊಳ್ತೀನಿ, ಬಿಕಾಸ್ ಅವರು ನಾನು ವೀಡಿಯೋ ಮಾಡ್ತಾ ಇರೋದು ನೋಡ್ತಾ ಇದ್ದರು ಅವರು. ಬಟ್ ಮನೆಯದೆಲ್ಲ ವೀಡಿಯೋ ಬೇಡ ಅಂತ ಅಂದ್ಬಿಟ್ಟು ನಾನೇ ತೊಗೊಂಡಿಲ್ಲ. ಆ್ಯಂಡ್ ಅವರು ಟೀ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರು, ಬಟ್ ನಾವು ಬೇಡ ಅಂತ ಹೇಳಿದ್ವಿ. ಬಿಕಾಸ್ ಆಲ್ರೆಡಿ ನನ್ನ ಹಸ್ಬೆಂಡ್ ಕೆಳಗಡೆ ವೇಟ್ ಮಾಡ್ತಾಯಿದ್ರು, ಸೊ ಬೇಡ ಅಂತ ಹೇಳಿದೆ. ಆ್ಯಂಡ್ ಅವರು ಮನೆಗೆ ಬಂದವ್ರನ್ನ ಹಾಗೆ ಕಳಿಸ್ಬಾರ್ದು ಅಂತ ಅಂದ್ಬಿಟ್ಟು ಅರಿಶಿನ ಕುಂಕುಮ ಕೊಟ್ಟು ಬ್ಲೌಸ್ ಪೀಸ್ ಕೊಡ್ತಾಯಿದ್ರು. ಸೊ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ನಾನಲ್ಲಿ ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕೆ ಆಗಿಲ್ಲ, ಬಿಕಾಸ್ ನನ್ನ ಮೊಬೈಲ್ ಬ್ಯಾಟ್ರಿ ತುಂಬಾ ಲೋ ಆಗಿಬಿಟ್ಟಿತ್ತು. ಬೆಳಗ್ಗೆ ಬೇಗ ಎದ್ದು ಅಡುಗೆ ಎಲ್ಲ ಮಾಡಿಕೊಂಡು ಇಬ್ಬರು ಮಕ್ಳಿಗೂ ಸ್ನಾನ ಮಾಡಿಸಿ ತಿಂಡಿ ಮಾಡಿಸಿ ಅವ್ರನ್ನ ರೆಡಿ ಮಾಡಿಬಿಟ್ಟು ನಾನು ರೆಡಿಯಾಗಿ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ 11 ಆಗಿತ್ತು. ಸೊ ಮೊಬೈಲ್ ಚಾರ್ಜ್ ಇಡೋದೇ ನೆನಪಿರಲಿಲ್ಲ ನನಗೆ. ಸೊ ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕೇ ಆಗಲಿಲ್ಲ. ನೆಕ್ಸ್ಟ್ ವೀಡಿಯೋ ಕ್ಲಿಪ್ಪಿಂಗು ಫಸ್ಟ್ ಗೇಮಲ್ಲಿ ಕಪ್ಸ್ಗಳನ್ನ ಇಟ್ಟಿರ್ತಾರೆ, ಅದ್ರ ಮೇಲ್ಗಡೆ ಒಂದು ಬಾಲ್ನ ಇಟ್ಟಿರ್ತಾರೆ. ಸೊ ಅದನ್ನು ಕಪ್ಪಿಂದ ಕಪ್ಪಿಗೆ ಪಾಸ್ ಮಾಡಬೇಕಿತ್ತು. ಸೊ ಅದರಲ್ಲಿ ನಂದು ಬೆಸ್ಟ್ ಟೈಮಿಂಗ್ ಆಗಿತ್ತು 23 ಸೆಕೆಂಡ್ಸು. ಬಟ್ ಲಾಸ್ಟ್ 1 ಕಪ್ ಮಾತ್ರ ಮಿಸ್ ಆಗಿಬಿಡ್ತು. ಸೊ ಹಾಗಾಗಿ ಔಟ್ ಆಗಿಬಿಟ್ಟೆ. ಇವಾಗ ಆ ವಿಡಿಯೋ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಮೊಬೈಲ್ ಕೊಟ್ಟು ಯಾರು ಬೇಡ. ಔಟ್ ಆದದ್ದು ಇಂಟು ಮಾರ್ಕ್ ಹಾಕಿ ಇಲ್ಲ ಅಲ್ಲಿ ಕಪ್ಸ್ ಎಷ್ಟು ಕಪ್ ಔಟ್ ಆಗಿರ್ತದಲ್ಲ ಅಷ್ಟು ಕಪ್ಸ್ ಬರತ್ತೆ. ನಾಳೆ ಎಸ್, ಇವಾಗ ಗೇಮ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಮಿಸ್ ಮನೇನು ನೋಡಿಕೊಂಡು ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಾವು ನಮ್ಮ ಮನೆಗೆ ಹೊರಟಿದ್ದೀವಿ. ಸೊ ಮನೆಗೆ ಹೊರಟಾಗ 1:35 ಆಗಿತ್ತು ಟೈಮಿಂಗ್ಸು. ಸೊ ಮನೆಗೆ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿ ಮಕ್ಳಿಗೂ ಊಟ ಮಾಡಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಈವ್ನಿಂಗ್ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ಈವ್ನಿಂಗ್ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ನನ್ನ ಮಗಳಿಗೆ ABCD ಮತ್ತು 1 2 3 ರೇಮ್ಸ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಸೊ ಆಗ ಈ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೆ. ಇವತ್ತಿನ ದಿವಸ ಹೀಗಿತ್ತು. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಎಲ್ರಿಗೂ ಬಾಯ್.